ನಮಸ್ಕಾರ. ಕೇವಲ 24 ಗಂಟೆ ಒಳಗಡೆ ನೀವು ಕೊಟ್ಟಿರ್ತೀರಲ್ಲ ಸಾಲ, ಕೊಟ್ಟಿರ್ತೀರಲ್ಲ ಹಣ ಬೇರೆಯವರಿಗೆ, ಖಂಡಿತವಾಗ್ಲೂ ಅವರೇ ಬಂದು ನಿಮಗೆ ವಾಪಸ್ ಕೊಡ್ತಾರೆ. ಕೊಟ್ಟಿರುವ ಹಣ ಸಾಲ 24 ಗಂಟೆ ಒಳಗಡೆ ಅವರೇ ಬಂದು ನಿಮಗೆ ಖಂಡಿತವಾಗ್ಲೂ ಕೊಡ್ತಾರೆ. ಅದು ಸಾಲ 1000 ರೂಪಾಯಿ ಇರಲಿ, 5000 ರೂಪಾಯಿ ಇರಲಿ, 10,000 ರೂಪಾಯಿ ಇರಲಿ, 50,000 ಇರಲಿ, ಲಕ್ಷ ಇರಲಿ, 2 ಲಕ್ಷ ಇರಲಿ, 3 ಲಕ್ಷ ಇರಲಿ, 5 ಲಕ್ಷ ಇರಲಿ, 10 ಲಕ್ಷ ಇರಲಿ, ಎಷ್ಟನ್ನ ಇರಲಿ ಸಾಲ, ಕೊಟ್ಟಿರುವ ಹಣ ಸಾಲ ಅವರೇ ಬಂದು ನಿಮಗೆ 24 ಗಂಟೆ ಒಳಗಡೆ ವಾಪಸ್ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ನೀವು ಗುಪ್ತವಾಗಿ ರಹಸ್ಯವಾಗಿ ಈ ಒಂದು ಮಂತ್ರನ ಪಠಣೆ ಮಾಡಿ ಸಾಕು. ಈ ಒಂದು ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ನಿಮ್ಮ ಹತ್ರನೇ ಇಟ್ಕೊಂಡಿರಬೇಕು. ಅವ್ರ ದುಡ್ಡು ಬಂದು ವಾಪಸ್ ಕೊಡ್ತಾರಲ್ಲ, ನನಗೆ ದುಡ್ಡು ವಾಪಸ್ ಬಂದುಬಿಡ್ತು. ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದ್ದೆ ಗುರುಗಳದು, ಅವ್ರದ್ದು ಹೇಳಿದರು ಕೊಟ್ಟಿರುವ ಹಣ ಸಾಲ 24 ಗಂಟೆಯಲ್ಲಿ ವಾಪಸ್ ಬರುತ್ತೆ ಅಂತ. ಈ ಗುಪ್ತವಾಗಿ ರಹಸ್ಯವಾಗಿ ಈ ಮಂತ್ರ ಹೇಳ್ಕೊಳ್ಳಿ ಅಂತ ನಾನು ಹೇಳಿದೆ. ನನಗೆ ಬಂತು ಅಂತ ಅವರು ಬಂದು ಕೊಟ್ಟಿರ್ತಾರಲ್ಲ, ಬಂದು ನಿಮ್ಮ ಸಾಲ ಹಣ ವಾಪಸ್ ಕೊಟ್ಟಾದಮೇಲೆ ಊರು ತುಂಬ ಹೇಳ್ಕೊಂಬಂದ್ಬಿಟ್ಟಿರ. ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇರೋ ಬರೋದೆಲ್ಲ ಹೋಗ್ಬಿಡ್ತವೆ. ಯಾವುದದು ಮಂತ್ರ ಇವೆಲ್ಲ ಸೀಕ್ರೆಟಾಗಿ ಮಾಡಬೇಕು. ನೀವು ಕೊಟ್ಟಿದ್ದೀರಪ್ಪ, ಏನೋ ಅವರು ಕಷ್ಟ ಅಂತ ಬಂದು ಏನೋ ಇಸ್ಕೊಂಡು ಹೋಗಿರ್ತಾರೆ, ನೀವು ಅವ್ರ ಕಷ್ಟಕ್ಕೆ ಸಹಾಯ ಮಾಡಿರ್ತೀರ, ಆ ಟೈಮಲ್ಲಿ ಕೊಟ್ಟಿರ್ತೀರ, ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರ್ಬೇಕು ತಾನೆ. ಕೂತ್ಕೊಂಡು ಮನೆಯಲ್ಲಿ ಈ ಮಂತ್ರ ಹೇಳ್ಕೊಳ್ಳಿ. ಯಾವ ಮಂತ್ರ ಅದು ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋನ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಈಗ ಕೊಟ್ಟಿರುವ ಹಣ ಸಾಲ ನಿಮಗೆ ಅವರೇ 24 ಗಂಟೆಯಲ್ಲಿ ಬಂದು ವಾಪಸ್ ಕೊಡ್ತಾರೆ. ಅದಕ್ಕೆ ನೀವು ಮೊದಲು ಈ ಮಂತ್ರ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಆ ವ್ಯಕ್ತಿಗೆ ಒಳ್ಳೆಯದಾಗಲಿ, ಆ ವ್ಯಕ್ತಿಗೆ ಒಳ್ಳೆಯದಾಗಲಿ, ಆ ವ್ಯಕ್ತಿಗೆ ವಿಪರೀತ ದುಡ್ಡು ಬರಲಿ, ಆ ವ್ಯಕ್ತಿಗೆ ಒಳ್ಳೆಯದಾಗಿ, ಆ ವ್ಯಕ್ತಿ ಮನಸ್ಸು ಪರಿವರ್ತನೆಯಾಗಿ, ನಾನು ಕೊಟ್ಟಿದ್ದೀನಲ್ಲ ಸಾಲ, ನನ್ನ ದುಡ್ಡು, ನನ್ನ ಹಣನ ಆ ವ್ಯಕ್ತಿನೇ ಬಂದು ವಾಪಸ್ ಕೊಡಂಗೆ ಮಾಡು ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಈ ಮಂತ್ರನ ಪಠಣೆ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ 24 ಗಂಟೆ ಒಳಗಡೆ ಬಂದೇ ಬರುತ್ತೆ. ಅಪ್ಪಿತಪ್ಪಿ ಯಾರ ಹತ್ರನೂ ಹೇಳ್ಬಿಟ್ಟಿರ ಹೇಳ್ಕೊಳಕ್ಕೆ ಹೋಗ್ಬೇಡಿ, ಯಾರ ಹತ್ರನೂ ಬಾಯಿ ಬಿಡಕ್ಕೆ ಹೋಗ್ಬೇಡಿ. ಗುಪ್ತವಾಗಿ ರಹಸ್ಯವಾಗಿ ಈ ಮಂತ್ರ ಪಠಿಸಿ ಸಾಕು. ಮತ್ತೆ ದುಡ್ಡು ಕೊಟ್ಟಾದಮೇಲೆ ಎಲ್ಲರಿಗೂ ಹೇಳಕ್ಕೆ ಹೋಗ್ಬೇಡಿ, ಮತ್ತು ಬೇರೆ ಬೇರೆ ಥರ ದುಡ್ಡು ಹೋಗ್ಬಿಡುತ್ತೆ, ಎಚ್ಚರ. ಯಾವುದಪ್ಪ ಇದು ಮಂತ್ರ, ಯಾವ ದಿನ ಹೇಳ್ಕೊಬೇಕು ಅಂತಂದರೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ಪಠಣೆ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, 21ನೇ ತಾರೀಕು ಈ ತಿಂಗಳು ಆಗಸ್ಟು, ಅವತ್ತಿನ ದಿನ ನೀವು ಕನಕದಾರ ಸ್ತೋತ್ರನ 21 ಬಾರಿ ಪಠಣೆ ಮಾಡಬೇಕು. ಕೇಳೋದಲ್ಲ, ಇದು ಪಠಿಸ್ಬೇಕು. ಕನಕದಾರ ಸ್ತೋತ್ರ ಬುಕ್ ಸಿಗುತ್ತೆ, ಕನಕದಾರ ಸ್ತೋತ್ರ ಬುಕ್ಕು ತಗೊಂಡು ಕನಕದಾರ ಸ್ತೋತ್ರನ ವರಮಹಾಲಕ್ಷ್ಮಿ ಮುಂದೆ ಕೂತ್ಕೊಂಡು 21 ಬಾರಿ ಪಠಣೆ ಮಾಡಿ. ಖಂಡಿತವಾಗ್ಲೂ ಕೊಟ್ಟಿರೋ ಹಣ ಸಾಲ ಅವರೇ ಬಂದು ನಿಮಗೆ 24 ಗಂಟೆಯಲ್ಲಿ ಕೊಟ್ಟೇ ಕೊಡ್ತಾರೆ. ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಆ ವ್ಯಕ್ತಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಮ್ಮ, ಆ ವ್ಯಕ್ತಿ ಮನಸ್ಸು ಪರಿವರ್ತನೆ ಆಗಿ ನಾನು ಕೊಟ್ಟಿರೋ ದುಡ್ಡು ಹಣ ನನಗೆ ವಾಪಸ್ ಕೊಡಿಸು ಅಂತ ಕನಕದಾರ ಸ್ತೋತ್ರದ ಮುಖಾಂತರ ಬೇಡ್ಕೊಳ್ಳಿ 21 ಬಾರಿ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.